ಈ ನೀರ್ ದೋಸೆ ನೋಡಿ ಎಷ್ಟೊಂದು ಸಾಫ್ಟ್ ಆಗಿ ತೆಳುವಾಗಿ ಪರ್ಫೆಕ್ಟ್ ಆಗಿ ಬಂದಿದೆ ಅಂತ. ಸಾಮಾನ್ಯವಾಗಿ ನೀರ್ ದೋಸೆ ರೆಸಿಪಿ ಎಲ್ಲರಿಗೂ ಗೊತ್ತೇ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನೀರ್ ದೋಸೆನ ತುಂಬಾನೇ ಸಾಫ್ಟ್ ಆಗಿ ತೆಳುವಾಗಿ ಯಾವ ತರ ಮಾಡೋದಂತ ತೋರಿಸ್ತಾ ಇದ್ದೀನಿ. ನೀರ್ ದೋಸೆ ಪರ್ಫೆಕ್ಟ್ ಆಗಿ ಬರಬೇಕು ಅಂದ್ರೆ ಯಾವ ರೀತಿ ಮಾಡಬೇಕು ಅಂತ ಟಿಪ್ಸ್ ಅನ್ನ ಕೊಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಶೆಟ್ಟಿಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಉಡುಪಿ, ಕುಂದಾಪುರ ಹಾಗೇನೆ ಮಂಗಳೂರು ಕಡೆಗಳಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಾಡುವಂತ ಒಂದು ಟ್ರೆಡಿಷನಲ್ ಬ್ರೇಕ್ಫಾಸ್ಟ್ ರೆಸಿಪಿ ನೀರ್ ದೋಸೆನ ಯಾವ ತರ ಮಾಡೋದಂತ ತೋರಿಸ್ತಾ ಇದ್ದೀನಿ. ಅದರಲ್ಲೂ ನೀರ್ ದೋಸೆನ ತುಂಬಾನೇ ಸಾಫ್ಟ್ ಆಗಿ ತೆಳುವಾಗಿ ಮಾಡೋದಕ್ಕೆ ಟಿಪ್ಸ್ ಅನ್ನ ಕೊಡ್ತಾ ಇದ್ದೀನಿ. ಜೊತೆಗೆ ನೀರ್ ದೋಸೆ ಜೊತೆ ತಿನ್ನೋದಕ್ಕೆ ಎರಡು ರೀತಿಯ ಟ್ರೆಡಿಷನಲ್ ಸೈಡ್ ಡಿಶ್ ಇಂದು ಕೂಡ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಸಾಫ್ಟ್ ಆಗಿ ನೀರ್ ದೋಸೆ ಮಾಡೋದಕ್ಕೆ ಒಂದು ಪ್ರೋ ಟಿಪ್ ಅಂದ್ರೆ ಅಕ್ಕಿ ನೆನೆಸುವಂತ ಟೈಮ್. ಅರ್ಧ ಗಂಟೆ ಅಕ್ಕಿ ನೆನೆಸಿದ್ರು ಕೂಡ ನೀರ್ ದೋಸೆ ಮಾಡ್ಬೋದು. ಆದ್ರೆ ರಾತ್ರಿ ಇಡೀ ಅಕ್ಕಿ ನೆನೆಸಿ ಮಾಡೋದಕ್ಕೂ ಅರ್ಧ ಗಂಟೆ ಅಕ್ಕಿ ನೆನೆಸಿ ಮಾಡೋದಕ್ಕೂ ತುಂಬಾನೇ ವ್ಯತ್ಯಾಸ ಇರುತ್ತೆ. ನೀವು ಚೆಕ್ ಮಾಡಿ ನೋಡಿ ಬೇಕಿದ್ರೆ. ಅರ್ಧ ಗಂಟೆ ಅಕ್ಕಿ ನೆನೆಸಿ ಮಾಡಿದ ನೀರ್ ದೋಸೆಗೂ ರಾತ್ರಿ ಇಡೀ ಅಕ್ಕಿ ನೆನೆಸಿ ಮಾಡಿದ ನೀರ್ ದೋಸೆಗೂ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ. ರಾತ್ರಿ ಇಡೀ ಅಕ್ಕಿ ನೆನೆಸಿ ಮಾಡಿದ್ರೆ ನೀರ್ ದೋಸೆ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ, ತಿನ್ನೋದಕ್ಕೂ ಕೂಡ ಚೆನ್ನಾಗಾಗತ್ತೆ. ನಾನಿಲ್ಲಿ 1 ಲೋಟ ಅಕ್ಕಿನ ನೆನೆಸ್ಕೊಂಡಿದ್ದೀನಿ. 1 ಲೋಟ ಅಕ್ಕಿನ ರಾತ್ರಿ ಇಡೀ ನೆನೆಸ್ಕೊಂಡಿದ್ದೀನಿ. ಇದು ಚೆನ್ನಾಗಿ ನೆಂದಿದೆ. ಕಮ್ಮಿ ಅಂದ್ರೆ ಒಂದು 6 ಅವರ್ ಆದ್ರೂ ನೆನೆಸ್ಕೊಳ್ಬೇಕಾಗತ್ತೆ. ಸೊ ನಾನು ಇದನ್ನ ರಾತ್ರಿ ಇಡೀ ನೆನೆಯೋಕ್ ಹಾಕಿದ್ದೆ. ಇವಾಗ ಅಕ್ಕಿದು ನೀರನ್ನ ರಿಮೂವ್ ಮಾಡಿಬಿಟ್ಟು ರುಬ್ಬೋದಕ್ಕೆ ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ. ಮಿಕ್ಸಿನಲ್ಲೂ ಕೂಡ ರುಬ್ಬೋದು ಅಥವಾ ಗ್ರೈಂಡರಲ್ಲೂ ಕೂಡ ರುಬ್ಬೋದು. ಅಕ್ಕಿ ಸೇರಿಸ್ಬಿಟ್ಟು ಇದಕ್ಕೆ ತೆಂಗಿನಕಾಯಿ ತುರಿ ಹಾಕೊಳ್ತಾ ಇದ್ದೀನಿ. ಇನ್ನೊಂದು ಇಂಪಾರ್ಟೆಂಟ್ ಟಿಪ್ಸ್ ಅಂದ್ರೆ ನೀರ್ ದೋಸೆಗೆ ಸ್ವಲ್ಪನಾದ್ರೂ ತೆಂಗಿನಕಾಯಿ ಹಾಕ್ಲೇಬೇಕು. ಕೆಲವೊಬ್ರು ಕಾವಲಿಯಿಂದ ತೆಗೆಯೋದಕ್ಕೆ ಕಷ್ಟ ಆಗತ್ತಂತ ನೀರ್ ದೋಸೆಗೆ ತೆಂಗಿನಕಾಯಿ ಹಾಕೋದಿಲ್ಲ. ಬಟ್ ತೆಂಗಿನಕಾಯಿ ಹಾಕಿ ಮಾಡಿದ್ರೆ ನೀರ್ ದೋಸೆ ಸಾಫ್ಟ್ ಆಗಿ ಬರುತ್ತೆ, ರುಚಿಯಾಗಿ ಬರುತ್ತೆ. ನಾನಿಲ್ಲಿ ಒಂದು ಮುಷ್ಟಿ ಆಗುವಷ್ಟು ತೆಂಗಿನಕಾಯಿ ತುರಿ ಹಾಕೊಂಡಿದ್ದೀನಿ 1 ಲೋಟ ಅಕ್ಕಿಗೆ. ಇವಾಗ ರುಬ್ಬೋದಕ್ಕೆ ಬೇಕಾದಷ್ಟು ನೀರ್ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಬಿಟ್ಟು ನುಣ್ಣಗೆ ರುಬ್ಬೇಕು. ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಬೇಕು. ನಾವು ಎಷ್ಟು ಜಾಸ್ತಿ ನುಣ್ಣಗೆ ರುಬ್ಕೊಳ್ತೀವೋ ಅಷ್ಟು ತೆಳುವಾಗಿ ಮಾಡಕ್ಕಾಗತ್ತೆ ದೋಸೆನ, ಅಷ್ಟು ಸಾಫ್ಟ್ ಆಗಿ ಬರುತ್ತೆ. ಸೊ ರುಬ್ಬಿಟ್ಟು ತಗೊಂಡ್ ಬಂದಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೆ ಗೊತ್ತೇ ಇರುತ್ತೆ ನೀರ್ ದೋಸೆದು ಹಿಟ್ಟು ದಪ್ಪ ಇರೋದಿಲ್ಲ, ನಾರ್ಮಲ್ ದೋಸೆ ಹಿಟ್ಟಿನ ತರ ದಪ್ಪ ಇರೋದಿಲ್ಲ, ತೆಳುವಾಗಿ ಹಾಲ್ ತರ ಇರುತ್ತೆ. ಸೊ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ತಕ್ಕಂತೆ ನೀರು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಇಷ್ಟು ತೆಳುವಾಗಿ ಇರಬೇಕು ನೀರ್ ದೋಸೆದು ಹಿಟ್ಟು. ಇದಕ್ಕಿಂತ ತೆಳುನು ಮಾಡ್ಕೊಳ್ಬಾರ್ದು ಮತ್ತೆ ದಪ್ಪನೂ ಮಾಡ್ಕೊಳ್ಬಾರ್ದು. ಸೊ ನೀರ್ ದೋಸೆದು ಹಿಟ್ಟು ರೆಡಿ ಆಗಿದೆ. ಇವಾಗ ಇದರಿಂದ ತೆಳುವಾಗಿ ದೋಸೆಗಳನ್ನ ಮಾಡ್ಕೊಳ್ಳೋಣ. ನೀರ್ ದೋಸೆನ ಐರನ್ ತವದಲ್ಲೂ ಮಾಡ್ಬೋದು ಅಥವಾ ನಾನ್ ಸ್ಟಿಕ್ ಇಂದನೂ ಮಾಡ್ಬೋದು. ಬಟ್ ಟ್ರೆಡಿಷನಲ್ ಆಗಿ ಈ ತರ ಐರನ್ ತವ ಯೂಸ್ ಮಾಡ್ತಾರೆ ನೀರ್ ದೋಸೆ ಮಾಡೋದಕ್ಕೆ. ಕಾವಲಿನ ಕಾಯಿಸ್ಬಿಟ್ಟು ಇದಕ್ಕೆ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ತಗೊಂಡ್ಬಿಟ್ಟು ಈ ತರ ದೋಸೆ ಹಾಕ್ಬೇಕು. ತೆಳುವಾಗಿ ಹಾಕ್ಬೇಕು. ಆದಷ್ಟು ಹಿಟ್ಟನ್ನ ತೆಳುವಾಗಿ ಮಾಡ್ಕೊಂಡ್ರೆ ದೋಸೆ ತೆಳುವಾಗಿ ಬರುತ್ತೆ. ಹಿಟ್ಟನ್ನ ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ ಕಾಯಿಸ್ಕೊಳ್ಬೇಕು. ಒಂದು 20 ಸೆಕೆಂಡ್ ಕಾಯಿಸ್ಕೊಂಡ್ರೆ ಸಾಕಾಗತ್ತೆ. ಬೇಗನೆ ಕಾದ್ಬಿಡತ್ತೆ, ದೋಸೆ ತೆಳುವಾಗಿರತ್ತಲ್ವಾ, ಹಾಗಾಗಿ ಬೇಗನೆ ಕಾದ್ಬಿಡತ್ತೆ. ಕಾದ ನಂತರ ಸುತ್ತಲೂ ಬಿಡಿಸ್ಕೊಂಡು ಸೌಟಿಂದ ತೆಗೆದ್ರಾಯ್ತು. ನೋಡಿ ಎಷ್ಟು ಈಸಿ ಆಗಿ ಬರ್ತಾ ಇದೆ ನೋಡಿ. ದೋಸೆ ನೋಡಿ ಎಷ್ಟು ತೆಳುವಾಗಿ ಬಂದಿದೆ ನೋಡಿ. ಅಡಿ ಇರುವಂತ ಕಾವಲಿ ಕಾಣಿಸ್ತಾ ಇದೆ, ಅಷ್ಟೊಂದು ತೆಳುವಾಗಿ ಬಂದಿದೆ. ತುಂಬಾನೇ ಸಾಫ್ಟ್ ಆಗಿರತ್ತೆ, ತಿನ್ನೋದಕ್ಕಂತೂ ತುಂಬಾನೇ ರುಚಿಯಾಗಿರತ್ತೆ. ಈ ತರ ದೋಸೆ ಮಾಡಿದ್ರೆ ನೀವು ಚೆಕ್ ಮಾಡಿ ನೋಡಿ. ಒಂದ್ಸಲ ರಾತ್ರಿ ಇಡೀ ಅಕ್ಕಿನ ನೆನೆಸ್ಬಿಟ್ಟು ದೋಸೆ ಮಾಡಿ ನೋಡಿ, ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗತ್ತೆ. ಸೊ ಇದೇ ರೀತಿ ಇನ್ನೊಂದು ದೋಸೆನ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವು ಉದ್ದಿನ ದೋಸೆ ಎಲ್ಲ ಮಾಡುವಾಗ ಕಾವಲಿನ ನೀರ್ ಹಾಕಿ ಕ್ಲೀನ್ ಮಾಡ್ಬಿಟ್ಟು ಮತ್ತೆ ದೋಸೆ ಹಿಟ್ಟನ್ನ ಹಾಕ್ತಿವಿ. ಬಟ್ ನೀರ್ ದೋಸೆಗೆ ಈ ತರ ಮಾಡೋಂಗಿಲ್ಲ. ನೀರ್ ದೋಸೆ ಮಾಡೋದಕ್ಕೆ ಫಸ್ಟ್ಗೆನೆ ಕಾವಲಿಗೆ ಎಣ್ಣೆ ಸವರ್ಕೊಂಡ್ಬಿಟ್ಟು ನಂತರ ಹಿಟ್ಟನ್ನ ಹಾಕ್ಬೇಕು. ಸೊ ಹಿಟ್ಟನ್ನ ಹಾಕಿ ಮುಚ್ಚಳ ಮುಚ್ಚಿ ಮತ್ತೆ ಕಾಯಿಸ್ಕೊಳ್ತಾ ಇದ್ದೀನಿ. ಸೊ ನೀರ್ ದೋಸೆ ಅಂತೂ ತುಂಬಾನೇ ರುಚಿಯಾಗಿ ಬರುತ್ತೆ. ಈ ತರ ಮಾಡಿದ್ರೆ ತುಂಬಾನೇ ತೆಳುವಾಗಿ ಬರುತ್ತೆ ಮತ್ತೆ ಈಸಿಯಾಗಿ ಕಾವಲಿಯಿಂದ ತೆಗೆಯೋದಕ್ಕೂ ಕೂಡ ಬರುತ್ತೆ. ಸೊ ಇವಾಗ ನೀರ್ ದೋಸೆ ರೆಡಿ ಆಗಿದೆ. ನೀರ್ ದೋಸೆ ಜೊತೆ ತಿನ್ನೋದಕ್ಕೆ 2 ರೀತಿಯ ಟ್ರೆಡಿಷನಲ್ ಸೈಡ್ ಡಿಶ್ ನ ಯಾವ ತರ ಮಾಡೋದಂತ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಕೆಂಪು ಚಟ್ನಿನ ಯಾವ ತರ ಮಾಡೋದಂತ ನೋಡೋಣ. ಕೆಂಪು ಚಟ್ನಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ 1 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ. 1 ಕಪ್ ತೆಂಗಿನಕಾಯಿ ತುರಿಗೆ 3 ಬ್ಯಾಡಗಿ ಮೆಣಸನ್ನ ಹಾಕೊಳ್ತಾ ಇದ್ದೀನಿ. ಇದನ್ನ ನಾನು ಲೈಟ್ ಆಗಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಎಣ್ಣೆ ಹಾಕಬಾರ್ದು, ಲೈಟ್ ಆಗಿ 1 ನಿಮಿಷ ರೋಸ್ಟ್ ಮಾಡ್ಕೊಂಡ್ರೆ ಸಾಕು. 3 ಬ್ಯಾಡಗಿ ಮೆಣಸನ್ನ ಹಾಕೊಳ್ಬೇಕು. ಮತ್ತೆ ಒಂದು ಸಣ್ಣ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ದೊಡ್ಡ ಸೈಜ್ ನ ಈರುಳ್ಳಿ ಆದ್ರೆ ಅರ್ಧ ಈರುಳ್ಳಿ ಹಾಕೊಳ್ಳಿ. ನಾನಿಲ್ಲಿ ಒಂದು ಸಣ್ಣ ಈರುಳ್ಳಿ ಹಾಕೊಂಡಿದ್ದೀನಿ. ಬೇರೇನು ಐಟಮ್ ಹಾಕ್ಲಿಕ್ಕಿಲ್ಲ. ಕೆಲವೊಬ್ರು ಬೆಳ್ಳುಳ್ಳಿ ಎಲ್ಲ ಹಾಕ್ತಾರೆ, ಬಟ್ ನನ್ಗದು ರುಚಿ ಇಷ್ಟ ಆಗೋದಿಲ್ಲ. ಇದೇ ರುಚಿ ಇಷ್ಟ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸಿ ಚಟ್ನಿನ ನುಣ್ಣಗೆ ರುಬ್ಕೊಳ್ಬೇಕು.
ಸೊ ನಾನು ಚಟ್ನಿನ ರುಬ್ಬಿಟ್ಟು ತಗೊಂಡು ಬಂದಿದ್ದೀನಿ. ಹೀಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ, ಬಟ್ ಒಗ್ಗರಣೆ ಕೂಡ ಹಾಕೋಬಹುದು. ಸೊ ಇದಕ್ಕೆ ಇವಾಗ ಇಂಗಿನ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಕಾಯಿಸ್ಬಿಟ್ಟು ಅದಕ್ಕೆ ಸಾಸಿವೆ, ಉದ್ದಿನ ಬೇಳೆ, ಕರಿಬೇವು, ಇಂಗು ಮತ್ತೆ ಒಣ ಮೆಣಸಿನಕಾಯಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಹಾಕೊಂಡಿದ್ದೀನಿ. ಇಂಗಿನ ಒಗ್ಗರಣೆ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಒಗ್ಗರಣೆ ಕೂಡ ಹಾಕೋಬಹುದು. ಸೊ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ನೀರ್ ದೋಸೆ ಜೊತೆ ತಿನ್ನೋದಕ್ಕೆ ರುಚಿಯಾಗಿರುವಂತ ಕೆಂಪು ಚಟ್ನಿ ತಯಾರಾಗುತ್ತೆ. ಇದರ ರುಚಿ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ, ಫಸ್ಟ್ ಕ್ಲಾಸ್ ಆಗಿರುತ್ತೆ ಅಂತ ಹೇಳ್ಬೋದು. ಎಷ್ಟು ನೀರ್ ದೋಸೆ ತಿಂದಿದ್ದು ಗೊತ್ತಾಗೋದಿಲ್ಲ, ಎಷ್ಟು ಖಾಲಿ ಆಯ್ತು ಅಂತಾನೆ ಗೊತ್ತಾಗೋದಿಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ. ಇವಾಗ ಇನ್ನೊಂದು ಸೈಡ್ ಡಿಶ್ ಕಾಯಿ ಬೆಲ್ಲನ ಯಾವ ತರ ಮಾಡೋದಂತ ನೋಡೋಣ. ಇದೊಂದು ಟ್ರೆಡಿಷನಲ್ ರೆಸಿಪಿ ಇದು. ಕಾಯಿ ಬೆಲ್ಲ ಮಾಡೋದಕ್ಕೆ ನಾನಿಲ್ಲಿ 3/4 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ. ಫ್ರೆಶ್ ಆಗಿ ತುರಿದಿರುವಂತ 3/4 ಕಪ್ ಆಗೋಷ್ಟು ತೆಂಗಿನಕಾಯಿನ ತಗೊಂಡಿದ್ದೀನಿ. 3/4 ಕಪ್ ಆಗೋಷ್ಟು ತೆಂಗಿನಕಾಯಿಗೆ 1/4 ಕಪ್ ಆಗೋಷ್ಟು ಬೆಲ್ಲ ತಗೊಂಡಿದ್ದೀನಿ. ಬೆಲ್ಲನ ಪುಡಿ ಮಾಡಿಬಿಟ್ಟು ತಗೊಂಡಿದ್ದೀನಿ. ಬೆಲ್ಲ ಹಾಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಬೇಕು. ಕೆಲವೊಬ್ರು ಏಲಕ್ಕಿ ಎಲ್ಲ ಹಾಕ್ತಾರೆ, ನಾನಿಲ್ಲಿ ಏಲಕ್ಕಿ ಹಾಕ್ತಾ ಇಲ್ಲ. ಸ್ವಲ್ಪ ಉಪ್ಪು ಹಾಕೊಳ್ಬೇಕು. ಒಂದು 2-3 ಚಿಟಿಕೆ ಆಗೋಷ್ಟು ಉಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ಬೇರೇನು ಐಟಮ್ ಹಾಕ್ಲಿಕ್ಕಿಲ್ಲ. ಜಾಸ್ತಿ ಗಟ್ಟಿ ಅನ್ಸಿದ್ರೆ ಸ್ವಲ್ಪ ನೀರು ಚುಮುಕಿಸ್ಕೊಳ್ಬಹುದು ಬೇಕಿದ್ರೆ ಮಾತ್ರ ಹಾಕೊಳ್ಳಿ. ಸೊ ರೆಡಿ ಆಗಿದೆ ಇದು ಕಾಯಿ ಬೆಲ್ಲ. ಇದು ಟ್ರೆಡಿಷನಲ್ ರೆಸಿಪಿ. ನೀರ್ ದೋಸೆಗೆಲ್ಲ ಮೊದಲೆಲ್ಲ ಕಾಯಿ ಬೆಲ್ಲ ಜೊತೆ ನೀರ್ ದೋಸೆ ಕೊಡ್ತಾ ಇದ್ರು. ತುಂಬಾನೇ ರುಚಿ ಇರುತ್ತೆ ತಿನ್ನೋದಕ್ಕೆ. ಸೊ ಇವತ್ತಿನ ವಿಡಿಯೋದಲ್ಲಿ ತೆಳುವಾಗಿ ಸಾಫ್ಟ್ ಆಗಿ ನೀರ್ ದೋಸೆನ ಯಾವ ತರ ಮಾಡೋದು ಮತ್ತೆ ನೀರ್ ದೋಸೆ ಜೊತೆ ತಿನ್ನೋದಕ್ಕೆ ಟ್ರೆಡಿಷನಲ್ ಆಗಿ ಮಾಡ್ತಿದ್ದಂತ 2 ರೀತಿಯ ಸೈಡ್ ಡಿಶ್ ನ ಯಾವ ತರ ಮಾಡೋದಂತ ನೋಡಿದ್ರಲ್ಲ. ನೀವೊಂದ್ಸಲ ಟ್ರೈ ಮಾಡಿ ಕಮೆಂಟ್ ಅಲ್ಲಿ ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನನ್ನನ್ನ ಫಾಲೋ ಮಾಡೋದನ್ನ ಮರಿಬೇಡಿ.